ಹಾಯ್, ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ಇವತ್ತಿನ ದಿನ ಕುಕ್ ವಿತ್ ಅಮ್ಮ ಟೇಸ್ಟ್ ವಿತ್ ಸಂಜು ಅನ್ನೋ ಕುಕಿಂಗ್ ಎಪಿಸೋಡ್ಸಲ್ಲಿ ನಮ್ಮಮ್ಮ ನಿಮಗೆ ಇವತ್ತು ಯಾವುದು ಹೊಸ ಡಿಶ್ ಹೇಳ್ಕೊಡ್ತಾರೆ ಅಂತ ನಮ್ಮ ತಾಯಿನೇ ಕೇಳೋಣ. ಅಮ್ಮ, ಇವತ್ತು ಯಾವ ಡಿಶ್ ಹೇಳ್ಕೊಡ್ತೀಯಮ್ಮ? ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ದಿನ ನಾನು ಹುರುಳಿಕಾಳನ್ನು ಬಳಸಿ ಮಟನ್ ಕೀಮಾ ಹಾಕಿ ಅದಕ್ಕೆ ಹಳ್ಳಿ ಶೈಲಿಯಲ್ಲಿ ಯಾವ ರೀತಿ ಕೀಮಾ ಗ್ರೇವಿ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ದಯವಿಟ್ಟು ನೋಡಿ. ಓಕೆ ಸ್ನೇಹಿತರೆ, ನೋಡ ಬನ್ನಿ ಹೇಗೆ ಮಾಡ್ತಾರೆ ಅಂತ. ಮಾಮ ನೋಡಪ್ಪ, ಈಗ ನಾನು ಈಗ ಕೀಮಾ ಗ್ರೇವಿ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೀನಿ. ಮೊದಲಿಗೆ ಸ್ಟವ್ ಹಚ್ಕೊಳ್ತೀನಿ. ಸ್ಟವ್ ಹಚ್ಕೊಂಡು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಂಡು ಇಲ್ಲಿ ನೋಡಿ ಮಗನೆ, ನಾನು 1.5 ಇಡಿ ಆಗಷ್ಟು ಹುರುಳಿಕಾಳು. ಓಕೆ, ಎಲ್ಲರೂ ನೋಡಿದ್ದೀರಾ? ಇದನ್ನ ಆರ್ಸ್ ಸೀಡ್ಸ್ ಅಂತಾರೆ ಇಂಗ್ಲಿಷಲ್ಲಿ. ಇದನ್ನ ನಾನು 1.5 ಇಡಿಯಷ್ಟು ತಗೊಂಡು ಒಂದು 2 ಗಂಟೆ ನೆನೆಸಿ ಇಟ್ಕೊಂಡಿದ್ದೀನಿ. ಓಕೆ, ಇದನ್ನ ಈ ಕುಕ್ಕರ್ಗೆ ಹಾಕಿ ಒಂದು 4 ವಿಷಲ್ ಕೂಗಿಸ್ಕೊಳ್ತೀನಿ. ಓಕೆ, ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಪುಡಿ ಉಪ್ಪು ಹಾಕ್ತಾ ಇದ್ದೀನಿ. ಓಕೆ, ಈಗ ಇದನ್ನ ಕ್ಲೋಸ್ ಮಾಡ್ತೀನಿ. ನೋಡಿ, ಈಗ ಹುರುಳಿಕಾಳು ಕೂಗಷ್ಟರಲ್ಲಿ ಒಂದು ಗ್ರೇವಿಗೆ ಮಸಾಲೆಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಒಂದು ಬಾಣಲೆ ಇಟ್ಟಿದ್ದೀನಿ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಸ್ವಲ್ಪ ಕಾಯಿಲಿ. ನೋಡಪ್ಪ, ಎಣ್ಣೆ ಕಾದಿದೆ. ಈಗ ಇದಕ್ಕೆ ಒಂದು ಪೀಸು ಚಕ್ಕೆ ಹಾಕ್ತೀನಿ. ಒಂದು 4-5 ಪೀಸು ಶುಂಠಿ ಹಾಕ್ತೀನಿ. 1-2 ಏಲಕ್ಕಿ ಹಾಕ್ತಾ ಇದ್ದೀನಿ. ಒಂದು 4-5 ಪೀಸು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕ್ತಾ ಇದ್ದೀನಿ. ಓಕೆನಾ? ಈಗ ಅದಕ್ಕೆ ನೋಡು, ಇಲ್ಲಿ ಒಂದು ಸ್ವಲ್ಪ ಮೆಣಸು, ಒಂದು ಸ್ವಲ್ಪ ಜೀರಿಗೆ, ಅದನ್ನು ಇದಕ್ಕೆ ಸೇರಿಸ್ತೀನಿ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಮ್ಮ. ಯಾಕಂದ್ರೆ ಸಿದೋಗ್ಬಿಡುತ್ತಲ್ವ. ಈಗ ಅದಕ್ಕೆ ಈರುಳ್ಳಿ ಸೇರಿಸ್ತೀನಿ. ಒಂದು ದಪ್ಪ ಈರುಳ್ಳಿಯನ್ನ ಕಟ್ ಮಾಡಿದ್ದೀನಿ. ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿ, 1-2 ಖಾರ ಮೆಣಸಿನ್ಕಾಯಿ ಚಿಕ್ಕದು, ಇದು ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆದ್ಮೇಲೆ 1 ಇಡಿ ಧನಿಯಾ ಹಾಕ್ತಾ ಇದ್ದೀನಿ. 1 ಇಡಿ ಧನಿಯಾ ಹಾಕಿ ಸ್ವಲ್ಪ ಹಿಂಗೆ ಇದು ಮಾಡೋಣ. ಆಮೇಲೆ ಇದಕ್ಕೆ 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕ್ಬಿಡ್ತೀನಿ ಅದಕ್ಕೆ. ಇದೆಲ್ಲ ಒಂದು 3 ನಿಮಿಷ ಅಥವಾ 2 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಮಗನೆ, 4 ವಿಷಲ್ ಆಯ್ತು. ಸ್ಟವ್ ಆಫ್ ಮಾಡ್ತೀನಿ. ಅದು ಸ್ವಲ್ಪ ಕೂಲ್ ಆಗಿ. ಇದು ಫ್ರೈ ಆಗಿದೆ. ಇದು ಫ್ರೈ ಆಗಿದೆಯಾ? ಸ್ಟವ್ ಆಫ್ ಮಾಡ್ತೀನಿ.
ಇದು ಫ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಒಂದು 1/4 ಚಿಪ್ಪಾಗಷ್ಟು ಕೊಬ್ಬರಿ ಪೀಸುಗಳನ್ನ, ಹಸಿ ಕೊಬ್ಬರಿ ಪೀಸುಗಳನ್ನ ಸೇರಿಸ್ತೀನಿ. ಇದು ಸ್ವಲ್ಪ ಕೂಲ್ ಆಗಲಿ. ಇದನ್ನ ಪಕ್ಕಕ್ಕೆ ಇಡ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಅರ್ಧ kg ಮಟನ್ ಕೀಮಾ ತಗೊಂಡಿದ್ದೀನಿ. ಅರ್ಧ kg ಇದೆ. ಇದನ್ನ ಏನ್ ಮಾಡ್ಬೇಕು, ಮಿಕ್ಸಿಗೆ ಜಾರ್ಗೆ ಹಾಕ್ತಾ ಇದ್ದೀನಿ. ಇದನ್ನ ರುಬ್ಕೊಳ್ಬೇಕು, ಪೇಸ್ಟ್ ಮಾಡ್ಕೋಬೇಕು. ನುಣ್ಣಕ್ಕಲ್ಲ, ಸ್ವಲ್ಪ ಅರ್ಧಂಬರ್ಧ ಪೇಸ್ಟ್ ಮಾಡ್ಕೋಬೇಕು. ನೋಡು, ಇಲ್ಲಿ 4 ಪೀಸು ಶುಂಠಿ ಹಾಕ್ತೀನಿ. ಅದಕ್ಕೆ ಒಂದು 5-6 ಪೀಸು, ಒಂದು 7-8 ಪೀಸು ಬೆಳ್ಳುಳ್ಳಿ ಹಾಕ್ತೀನಿ. ಒಂದು 10-12 ಮೆಣಸು ಹಾಕ್ತಾ ಇದ್ದೀನಿ, ಕರಿಮೆಣಸಿನ ಕಾಳು. 2 ಮೆಣಸಿನ್ಕಾಯಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ. ಇದನ್ನೇನು ಮಾಡ್ಕೋಬೇಕು, ನೀರು ಹಾಕದೆ ಗ್ರೈಂಡ್ ಮಾಡ್ಕೋಬೇಕು. ನೀರು ಹಾಕ್ಬಾರ್ದು. ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇದನ್ನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಪ್ಪ, ಈ ರೀತಿ ಕೈಮಾ ರುಬ್ಕೊಂಡ್ಮೇಲೆ ಇದನ್ನ ಒಂದು ತಟ್ಟೆಗೆ ಹಾಕೊಳ್ಳೋಣ. ನೋಡಪ್ಪ, ಇದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನ ಸೇರಿಸ್ಕೊಳ್ತೀನಿ. ಆಮೇಲೆ ಇದು ಕಡಲೆಪಪ್ಪು ಇರುತ್ತಲ್ಲ, ಅದನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಇದಕ್ಕೆ ಸೇರಿಸ್ಕೊಳ್ತೀನಿ. ಉಳಿದಿದ್ದ ಇಂಗ್ರೀಡಿಯೆಂಟ್ಸ್ ಎಲ್ಲ ಆಗ್ಲೇ ಹಾಕಿದ್ದೀನಲ್ಲ. ಈಗ ಏನ್ ಮಾಡ್ಬೇಕು, ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಬೇಕು, ಮಿಕ್ಸ್ ಮಾಡ್ಕೋಬೇಕು. ಓಕೆನಾ? ಮಿಕ್ಸ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಉಂಡೆ ಮಾಡ್ಕೋಬೇಕು. ಇದನ್ನ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ. ಒಂದು 5 ನಿಮಿಷ. ಈ ರೀತಿ ಚೆನ್ನಾಗಿ ಕಲಸ್ಕೊಂಡು ಇದನ್ನ ಒಂದು 5 ನಿಮಿಷ ಮುಚ್ಚಿಡ್ತೀನಿ. ನೋಡಪ್ಪ, ಈಗ 5 ನಿಮಿಷ ಆಗಿದೆ. ಈ ಕೈಮಾ ಮಿಕ್ಸರ್ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಸಣ್ಣಗೆ ಉಂಡೆಗಳು ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ. ನೋಡಪ್ಪ, ಈ ತರ ಎಲ್ಲ ಉಂಡೆಗಳು ಮಾಡಿ ಇಟ್ಕೋಬೇಕು. ಓಕೆನಾ? ಅಷ್ಟೇ. ನೋಡಪ್ಪ, ಆಗ್ಲೇ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಈಗ ಇದಕ್ಕೆ ಜಾರ್ಗೆ ಹಾಕೊಳ್ತೀನಿ. ಇದನ್ನ ನುಣ್ಣಗೆ ಏನ್ ಮಾಡಬೇಕು, ಪೇಸ್ಟ್ ಮಾಡ್ಬೇಕು. ಸ್ವಲ್ಪ ನೀರು ಸೇರಿಸ್ತೀನಿ.
ನೋಡಪ್ಪ, ಈ ತರ ಪೇಸ್ಟ್ ಮಾಡ್ಕೋಬೇಕು. ಓಕೆಮ್ಮ. ಓಕೆನಾ? ಈಗ ಸ್ಟವ್ ಹಚ್ಚಿ ಕುಕ್ಕರ್ ಇಡ್ತೀವಿ. ಕುಕ್ಕರ್ ಇಟ್ಟು ಒಂದು 2 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ತೀನಿ. ಓಕೆ. ಇದು ಸ್ವಲ್ಪ ಮಾಡೋದು ಲೇಟ್ ಆದ್ರೂ ತುಂಬಾ ರುಚಿಯಾಗಿರುತ್ತೆ ವೀಕ್ಷಕರೇ, ನೋಡಿ ಕೊನೆವರೆಗೂ. ಕೆಲವರು ನಾನ್ ವೆಜ್ ಇಷ್ಟಪಡ್ತಾರಲ್ಲಮ್ಮ, ಎಷ್ಟೇ ಲೇಟ್ ಆದ್ರೂ ನೋಡಿ ಕಲ್ತ್ಕೊಂಡು ಮಾಡಿ ತಿಂತಾರೆ. ಇದು ಒಂಥರ ಹೊಸ ರುಚಿ ತರ, ಹಳ್ಳಿ ಶೈಲಿ ಇದು. ಹಳ್ಳಿಲಿ ನಮ್ಮ ಮನೆಗಳಲ್ಲೆಲ್ಲ ಮೊದಲು ಈ ತರ ಮಾಡೋರು ಕೀಮಾ. ಅದಕ್ಕೆ ನಾನು ಅದನ್ನ ಜ್ಞಾಪಿಸ್ಕೊಂಡು ಇವಾಗ ನಿಮ್ಗೆ ತೋರ್ಸ್ಕೊಡ್ತಾ ಇದ್ದೀನಿ. ನೋಡಪ್ಪ, ಒಂದು ಪಲಾವ್ ಎಲೆ ಹಾಕಿದ್ದೀನಿ ಅದ್ರೊಳಗೆ. ಆಮೇಲೆ ಸ್ವಲ್ಪ ಕಟ್ ಮಾಡಿರುವಂತ ಒಂದು ಅರ್ಧ ಈರುಳ್ಳಿಯನ್ನ ಹಾಕ್ತಾ ಇದ್ದೀನಿ. ಇರ್ಲಿ ಎಣ್ಣೆಗೆ ಇರ್ಬಿಟ್ರೆ ಕಷ್ಟ. ಆಮೇಲೆ ಸ್ವಲ್ಪ ಫ್ರೈ ಆಗಲಿ, ಆಮೇಲೆ ಅದಕ್ಕೆ ಟೊಮೆಟೊ ಹಾಕ್ತೀನಿ. ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕಿ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪು. ಇದು 1-2 ನಿಮಿಷ ಫ್ರೈ ಆಗಲಿ. ಇದು ಇವಾಗ ಫ್ರೈ ಆಗಿದೆ. ಈಗ ರುಬ್ಕೊಂಡ್ವಲ್ಲ ಆಗ್ಲೇ ಮಸಾಲೆ, ಅದನ್ನ ಇದಕ್ಕೆ ಸೇರಿಸ್ತೀನಿ. ಸ್ವಲ್ಪ ನೀರು ಸೇರಿಸ್ತೀನಿ. ಮಸಾಲೆ ಇದರಲ್ಲಿ 1-2 ನಿಮಿಷ ಚೆನ್ನಾಗಿ ಕುದಿಲಿ. ಈಗ ಅಷ್ಟರಲ್ಲಿ ಇಲ್ಲೇನ್ ಮಾಡ್ತೀನಿ ಅಂದ್ರೆ, ಆಗ್ಲೇ ಹುರುಳಿಕಾಳು ಇಟ್ಕೊಂಡಿದ್ವಲ್ಲ ನಾವು, ಈಗ ಅದು ಆರಿದೆ, ಕೂಲ್ ಆಗಿದೆ. ಇವಾಗ ಇದು ಬೆಂದಿದ್ಯಾ ನೋಡೋಣ. ನೋಡಪ್ಪ, ಬೆಂದಿದೆ. ಓಕೆನಾ? ನೋಡಿ, ಈ ತರ ಬೆಂದ್ಕೊಂಡ್ರೆ ಸಾಕು. ಈಗ ಇದನ್ನೇನ್ ಮಾಡೋಣ ಅಂದ್ರೆ, ಈ ಕುದಿತಾ ಇದೆಯಲ್ಲ, ಇದಕ್ಕೆ ಇದನ್ನ ನೀರ್ ಸಮೇತ ಹಾಕ್ಬಿಡೋಣ. ಓಕೆನಾ? ಯಾಕಂದ್ರೆ ನೀರು ಅದ್ರಲ್ಲಿ ಎಲ್ಲ ಉರುಳಿದು ಸತ್ವ ಎಲ್ಲ ಇರುತ್ತಲ್ಲ, ಅದ್ ವೇಸ್ಟ್ ಮಾಡ್ಬಾರ್ದು. ಅದಕ್ಕೆ ಸೇರಿಸ್ಬಿಟ್ಟು ಒಂದ್ಸತಿ ಹಿಂಗೆ ಕಲಿಸ್ಕೊಡು. ನೋಡಪ್ಪ, ಈಗ ಕುದಿ ಬರ್ತಾ ಇದೆ. ಈ ಕುದಿಯುವಾಗ ನಾವು ಕೈಮಾ ಉಂಡೆ ಮಾಡಿ ಇಟ್ಕೊಂಡಿದ್ದೀವಲ್ಲ ಆಗ್ಲೇ, ನೋಡು, ಇದನ್ನ ಇವಾಗ ನೋಡಿ ಈ ತರ ಕುದಿ ಬರಬೇಕು. ನೀವು ಗ್ರೇವಿ ದಪ್ಪ ಬೇಕು ಅಂದ್ರೆ ಈ ರೀತಿ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಈ ರೀತಿ ಇದ್ರೆ ಸಾಕು. ಓಕೆನಾ? ನಿಮ್ಗೆ ತೆಳ್ಳಗ್ ಬೇಕು, ಅನ್ನಕ್ಕೆ ಇದಕ್ಕೆ ಬೇಕು ಅಂದ್ರೆ ಸ್ವಲ್ಪ ನೀರ್ ಸೇರಿಸ್ಕೊಳ್ಳಿ. ನೋಡಿ, ಈಗ ಅಂದ್ರೆ ಮಂದಕ್ ಬೇಕು ಅಂದ್ರೆ ಸ್ವಲ್ಪ ನೀರ್ ಹಾಕೊಳ್ಳಿ. ನಿಮ್ಗೆ ತೆಳ್ಳಗ್ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ನೀರ್ ಹಾಕೊಳ್ಳಿ. ನಾನು ಈ ಕನ್ಸಿಸ್ಟೆನ್ಸಿಗೆ ಏನೆಲ್ಲ ಹಾಕ್ಬೇಕು ಅಷ್ಟನ್ನ ಹಾಕಿದ್ದೀನಿ. ಇದು ಗ್ರೇವಿ, ಇದು ಚಪಾತಿಗೆ ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ. ನೋಡಪ್ಪ, ಉಂಡೆಗಳು ಒಂದೊಂದೇ ಸೈಡ್ ಅಲ್ಲಿ ಹಾಕ್ಬೇಕು. ಒಂದು ಇದ್ರಲ್ಲಿ ಜ್ಞಾಪಕ ಇಟ್ಕೊಳ್ಬೇಕಾಗಿದ್ದು ಏನಪ್ಪಾ ಅಂದ್ರೆ, ಉಂಡೆಗಳು ಹಾಕಿದ್ಮೇಲೆ ನಾವು ಕಲಿಸ್ಬಾರ್ದು.
ಓಕೆನಾ? ಓಕೆಮ್ಮ. ಅಕ್ಷರ ಗೊತ್ತಾಯ್ತಾ ನಿಮ್ಗೆ? ನೋಡಿ ಉಂಡೆಗಳನ್ನ ನಾವು ಸರಲ್ ಹಾಕದ್ಮೇಲೆ ಅದನ್ನ ಕಲಿಸ್ಬಾರ್ದು, ಯಾಕಂದ್ರೆ ಅದು ಒಡೆದ್ಬಿಡುತ್ತೆ. ಅದಕ್ಕೆ ನಾವು ಬಾಣ್ಲೆಗೆ ಬೋಂಡ್ಗಳು ಹಾಕ್ತಿವಲ್ಲ, ಎಲ್ಲೆಲ್ಲ ಹಾಕಿದ್ದೀವಿ ಅಂತ ನೋಡ್ಕೊಂಡು ಹಂಗೆ ನಾವು ಒಂದು ಅಂದಾಜ್ ಮೇಲೆ ಈ ಉಂಡೆಗಳನ್ನ ಒಂದ್ರ ಮೇಲೆ ಒಂದು ಬೀಳ್ದಿದ್ದಂತೆ ಹಾಕೊಂಡು ಹೋಗ್ಬೇಕು. ಒಂದು ಕುದಿ ಬರೋವರೆಗೂ ಉರಿ ಕಡಿಮೆ ಮಾಡಬೇಡಿ, ಅಲ್ಲಿ ಕುದೀತಾ ಇರಲಿ. ಆಮೇಲೆ ಇಲ್ಲಿ ನೋಡಿ, ಒಂದು ಕಸೂರಿ ಮೇಥಿನೂ ಒಂದು ಕಲ್ಲುವ ಪೀಸು, ಇದು ಕಲ್ಲುವ ಅಂತಾರೆ, ಇದು ಕಸೂರಿ ಮೇಥಿ. ಇದನ್ನ ಚೆನ್ನಾಗಿ ಹಿಂಗೆ ಮಾಡಿಬಿಟ್ಟು ಮೇಲೆ ಹಾಕ್ಬೇಕು. ಇದು ಒಳ್ಳೆ ಫ್ಲೇವರ್ ಬರುತ್ತೆ. ಆಮೇಲೆ ಇದು ಲವಂಗ ಪುಡಿ, ಆವಾಗಲೇ ನಾವು ಲವಂಗ ಹಾಕ್ಲಿಲ್ಲಲ್ಲ, ಇವಾಗ ಒಂದು ಸ್ವಲ್ಪ ಲವಂಗ ಪುಡಿಯನ್ನ ಇದಕ್ಕೆ ಸೇರಿಸ್ತೀವಿ. ಆಮೇಲೆ ಸ್ವಲ್ಪ ಗರಂ ಮಸಾಲ, ಈಗ ಇಷ್ಟು ಹಾಕ್ತಾ ಇದ್ದೇನೆ. ಒಂದು 1.5 ಸ್ಪೂನ್ ಆಗಷ್ಟು ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ. ನೋಡಿ, ಈಗ ಕುದಿ ಬರ್ತಾ ಇದೆ. ನಾವು ಇವಾಗ ಸ್ವಲ್ಪ ಫ್ಲೇಮ್ ಅನ್ನ ಕಡಿಮೆ ಇಟ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಮುಚ್ಚಳವನ್ನ ಮುಚ್ತೀವಿ ವೀಕ್ಷಕರೇ. ಇದು ಸುಮಾರು ಒಂದು 10 ನಿಮಿಷ ಹೀಗೆ ಕುದಿಬೇಕು. ಯಾಕೆಂದ್ರೆ ಕೈಮಾ ಉಂಡೆ ಬೇಯ್ಬೇಕಲ್ವಾ, 10 ನಿಮಿಷ ಸಾಕು. ಯಾಕೆಂದ್ರೆ ನುಣ್ಣಗೆ ರುಬ್ಬಿದ್ದೀವಲ್ವಾ, ಬೆಂದ್ಬಿಡುತ್ತೆ. 10 ನಿಮಿಷ ಆದ್ಮೇಲೆ ನೋಡೋಣ. ನೋಡಪ್ಪ, ನಾನು ಈಗ ಉರುಳಿ ಬಳಸಿ ಮಟನ್ ಕೈಮಾ ಗ್ರೇವಿ ಮಾಡಿದ್ದೀನಲ್ಲ, ಈಗ ಅದು ರೆಡಿ ಆಗಿದೆ. 12 ನಿಮಿಷ 13 ನಿಮಿಷ ಕುದ್ದಿದೆ, ಈಗ ರೆಡಿ ಆಗಿದೆ. ಒಳ್ಳೆ ಸ್ಮೆಲ್ ಬರ್ತಾ ಇದೆಯಲ್ಲಮ್ಮ. ಹಾ ನೋಡಪ್ಪ, ಈಗ ನೋಡು ಉಂಡೆಗಳು ಯಾವುದು ಕದಡಿಲ್ಲ. ಅದೇ ತರ ಇದೆಯಲ್ಲ, ಅದೇ ತರ ಇದೆ ನೋಡು. ಉರುಳಿ ಇದ್ರ ಜೊತೆಗೆ ಕಾಣಿಸ್ತಾ ಇದೆ. ನೀವು ಬೇಕಾದ್ರೆ ಉರುಳಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬಹುದು. ನೋಡಿ ಸ್ನೇಹಿತರೆ, ನೋಡು ಉರುಳಿ, ಉರುಳಿ, ಟೊಮೆಟೊ, ಈರುಳ್ಳಿ ಎಲ್ಲ ಬಾಯಿಗೆ ಸಿಗ್ತಾ ಇದ್ರೆ ತಿಂತಾ ಇರ್ಬೇಕು ಅನ್ಸುತ್ತೆ. ಹೌದು, ಓಕೆನಾ? ಈಗ ರೆಡಿ ಆಗಿದೆ. ಜೊತೆಗೆ ಹಾಕ್ಲಾ? ಹಾಕಮ್ಮ, ಎಷ್ಟು ನೋಡ್ಬಿಡ್ತೀನಿ ನಾನು. ನೋಡಪ್ಪ, ಮುದ್ದೆ, ನನ್ನ ಫೇವರೇಟ್ ಮುದ್ದೆ. ನನ್ನ ಫೇವರೇಟ್ ಯಾವ್ದು ಹೇಳು? ನೋಡಪ್ಪ, ಈಗ ನೀನು ಇದನ್ನ ರುಚಿ ನೋಡಿ ವೀಕ್ಷಕರಿಗೆ ಹೇಳ್ಬೇಕು. ನೋಡಿ ಸ್ನೇಹಿತರೆ, ಕಾಂಬಿನೇಷನ್ ನೋಡಿ ಹೆಂಗಿದೆ. ಮುದ್ದೆಗೆ ಇವತ್ತು ನಮ್ಮಮ್ಮ ಹುಳ್ಳಿ ಕಾಳನ್ನ ಬಳಸಿ ಕೀಮಾ ಗ್ರೇವಿ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನು. ನಾನು ಟೇಸ್ಟ್ ಮಾಡ್ತೀನಿ ಈಗ. ನೋಡಿ ನೋಡಿ ಸ್ನೇಹಿತರೆ, ಇದು ಮುದ್ದೆ ಮತ್ತು ಮಟನ್ ಮತ್ತು ಹುಳ್ಳಿ ಕಾಳನ್ನು ಬಳಸಿ ನಮ್ಮಮ್ಮ ಕೀಮಾ ಮಾಡಿದ್ದಾರೆ. ಕೀಮಾ ಉಂಡೆ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ನಾನು ಸುಮಾರು ಕೀಮಾ ಉಂಡೆಗಳನ್ನೆಲ್ಲ ತಿಂದಿದ್ದೀನಿ ಸ್ನೇಹಿತರೆ. ಇದು ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ನೀವು ಸಹ ಇದನ್ನು ಮನೆಯಲ್ಲಿ ಮಾಡಿಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇದನ್ನು ಒಂದ್ಸರಿ ಟ್ರೈ ಮಾಡಿದ್ದೀನಿ. ಈಗ ನಿಮಗೋಸ್ಕರ ಮತ್ತೆ ಟ್ರೈ ಮಾಡ್ತಾಯಿದ್ದೀನಿ, ತಿಂತೀನಿ, ಟೇಸ್ಟ್ ನೋಡಿ. ಆಮೇಲೆ ಇದು ಏನಪ್ಪ ಅಂದರೆ, ವಯಸ್ಸಾದವ್ರಿಗೆ ಅಲ್ಲಿರಲ್ವಲ್ಲ ಅಂಥವ್ರಿಗೆ ಇದು ತುಂಬ ಈಸಿಯಾಗಿ ತಿನ್ಬೋದು ಅಲ್ವಾ. ಹಾಗಾಗಿ ವಯಸ್ಸಾದವ್ರನ್ನ ತುಂಬ ಇಷ್ಟಪಟ್ಟು ತಿಂತಾರೆ. ಓಕೆನಾ? ಈಗ ನಾನು ಇದನ್ನು ಟೇಸ್ಟ್ ಮಾಡ್ತೀನಿ, ನೋಡಿ ಹೇಗಿರುತ್ತೆ ಅಂತ. ಟೇಸ್ಟ್ ಮಾಡಪ್ಪ, ಹಿಂಗೆ ಕೈಮಾ ಉಂಡೆಯನ್ನು ತಿನ್ನು. ಸಖತ್ತಾಗಿದೆ. ಕೀಮಾ ಉಂಡೆ ತಿಂತೀನಿ, ಬಿಸಿ ಇದೆ ನೋಡಿ. ಹೆಂಗಿದೆ ನೋಡಿ ನನ್ನ ಕೀಮಾ ಉಂಡೆ. ನೋಡಿ
ಅಮ್ಮ ಸೂಪರ್ ಅಮ್ಮ ನೀನು. ಓಕೆ ಓಕೆ ಓಕೆ. ಸ್ನೇಹಿತರೆ ಇದನ್ನೆಲ್ಲ ನಾನು ತಿಂದು ಮುಗಿಸ್ತೀನಿ. ನೀವು ಇದನ್ನ ಮನೇಲಿ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಿ ಆಗಿದೆ. ಓಕೆನಾ? ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗ್ತೀವಿ. ಇಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೂಪರ್ ಅಮ್ಮ.